ನಿಮ್ಮ ಮನೆಯದೊಳಗೆ ನಾಯಿ ಏನವಲ್ಲ, ಬಾಂಬೆದೊಳಗೆ ಪುನಾದೊಳಗೆ ಹೋಗಿ ಏನು ಕೆಲಸ ಮಾಡ್ತಾರಲ್ಲ, ಆ ಜನರ ಪಾಡ್ ಹೆಂಗದ ಅಂದ್ರೆ ನಿಮ್ಮ ನಾಯಿಗಳು ಅವ್ರಕ್ಕಿಂತ ಆರಾಮವ. ಅಂತ ಕೆಟ್ಟ ಪರಿಸ್ಥಿತಿದೊಳಗಾರ ಇವತ್ತು ಎಷ್ಟೋ ಜನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಸತ್ತರ ಅವ್ರಿಗೆ ಮಣ್ಣು ಖರ್ಚಿಗೆ ದುಡ್ಡಿಲ್ಲ, ಅವ್ರಿಗೆ. ಅಂತ ಕುಟುಂಬಗಳನ್ನ ನಾನು ನೋಡ್ತೇನೆ. ಇವತ್ತು ಒಂದು ಊರಿನೊಳಗ, ಒಂದು ಸಣ್ಣ ಹಳ್ಳಿಯೊಳಗ 1 ಲಕ್ಷ ರೂಪಾಯಿ ಸರಾಯಿ ಸಲುವಾಗಿ ಖರ್ಚಾಗ್ತದೆ. ಸಿಗರೇಟ್ ಬೀಡಿ ಕುಡ್ಕಾ ಸಲಕ್ಕೆ 25,000 ಖರ್ಚಾಗ್ತದ. ಒಂದು ಹಳ್ಳಿಲಿಂದ ಪ್ರತಿದಿನ 1.5 ಲಕ್ಷ ಹೊರಗೆ ಹೋಗ್ತದ. ಒಂದು ತಿಂಗಳಿಗೆ 50 ಲಕ್ಷ ರೂಪಾಯಿ ಒಂದು ಹಳ್ಳಿದಂದು ಹೊರಗೆ ಹೋಗ್ತದ. ಹ್ಯಾಂಗ್ ಹಳ್ಳಿಗಳು ನೀವು ಉದ್ಧಾರ ಆಗ್ತಾವ? ನೀವು ಕುಂಡಿ ಮೇಲೆ ಒದ್ದು ಸರಾಯಿ ಮಾಡಿಸ್ಲತ್ತೀರಿ, ಎಕ್ಸೈಸ್ ಇಲಾಖೆದವ್ರಿಗೆ ಟಾರ್ಗೆಟ್ ಕೊಡ್ಲತ್ತೀರಿ. ನಮ್ಮ ರೈತರು ಕುಡಿದು ಸತ್ಯಾನಾಶ ಆಗಿ ಆ ದುಡ್ಡು ತೊಗೊಂಡು ಇಲ್ಲಿ ಬೆಂಗಳೂರೊಳಗೆ ನೀವು ಮಜಾ ಮಾಡ್ಲತ್ತೀರಿ. ಏನ್ ಹೇಳತ್ತೀರಿ? ನಾವು 2,000 ರೂಪಾಯಿ ನೀವು ಕೊಡ್ಲತ್ತೀವಿ. ನಿಮ್ ಗೃಹಲಕ್ಷ್ಮಿ ಯೋಜನೆ ಬೆಂಕಿ ಹಚ್ಚ ಅಂತ ಹೇಳ್ತೀನಿ ನಾನು. ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡ್ರಿ, ಸರಾಯಿ ಬಂದ್ ಮಾಡ್ರಿ, ರೈತರಿಗೆ ಪ್ರತ್ಯೇಕ ಬಜೆಟ್ ಕೊಡ್ರಿ. ಸಾರಾಯಿ ಇಲ್ಲದೆ ಸರ್ಕಾರ ನಡೆಯಲ್ಲ ಅಂತ ಹೇಳ್ತಾರಲ್ಲ. ನಾವ್ ಹೇಳ್ತೀವಲ್ಲ, ಸರಾಯಿ ಬಂದ್ ಮಾಡ್ರಿ. ತಿಂಗಳಿಗೆ ನಮ್ಮ ಹೆಣ್ಮಕ್ಳು 1,000 ರೂಪಾಯಿ ನಾವೇ ನಿಮ್ಮ ಮುಖ್ಯಮಂತ್ರಿ ಅಕೌಂಟಿಗೆ ಹಾಕ್ಸ್ತೀವಿ. ಸರಾಯಿ ಬಂದ್ ಮಾಡ್ರಿ. ನೀವು ರೈತರಿಗೆ ಪ್ರತ್ಯೇಕ ಬಜೆಟ್ ಕೊಡ್ರಿ. ಮುಖ್ಯಮಂತ್ರಿ ಅಕೌಂಟಿಗೆ ನಮ್ಮ ರೈತರಿ ಹೆಣ್ಮಕ್ಳು 1,000 ರೂಪಾಯಿ ತಂದು ನಿಮ್ಮ ಅಕೌಂಟಿಗೆ ನಾವು ಕೊಡ್ತೀವಿ. ಹಿಂದೆ ಸರ್ಕಾರ ಇದ್ದಾಗ, ಹಿಂದೆ ಯಾವ್ದು ಬಿಜೆಪಿ ಸರ್ಕಾರ ಇದ್ದಾಗೇನು ಅದನ್ನ ನಾವು ಆ ಸರ್ಕಾರ ಇದ್ದಾಗೇನು ಬಂದ್ ಮಾಡಿಸ್ಬೋದಾಗಿತ್ತು. ಈಗ ಏನು 2,000 ರೂಪಾಯಿ ಕೊಡ್ತಾ ಇರೋದು ಬರೀ 2 ವರ್ಷ ಆಯ್ತು. ಇದು 2,000 ರೂಪಾಯಿ ಕೊಡ್ತಾ ಇರೋದು ಎರಡೇ ವರ್ಷ ಆಯ್ತು. ಅದಕ್ಕಿಂತ ಮೊದಲು ಏನ್ ಕೊಡ್ತಾ ಇದ್ರು? ನಿಜವಾಗ್ಲೂ ಇವರು ಸರಾಯಿ ಬಗ್ಗೆ ಇದ್ರು ಕೂಡ ಅವ್ರು ಬಂದ್ ಮಾಡಿ ನಾವು ಅಭಿಪ್ರಾಯ ಹೇಳ್ತಾ ಇದೀವಿ. ಯಾವ್ದೋ ಸರ್ಕಾರ ಇದ್ರು ಕೂಡ ಅದನ್ನ ಬಂದ್ ಮಾಡಿಸ್ರಿ, ಒಕ್ಕಟ್ಟಾಗಿ ಹೋಗೋಣ, ಬೇಕಾದ್ರೆ ಬಂದ್ ಮಾಡಿಸೋಣ, ಅದು ಬೇರೆ ಮಾಡ್ತು. ಆದ್ರೆ ಈಗ 2,000 ರೂಪಾಯಿ ಕೊಡ್ತಾ ಇರೋದು ಎಷ್ಟು ವರ್ಷ? ಸರ್ಕಾರದಲ್ಲಿರ್ತಕ್ಕಂಥ ಅನೇಕ ಸಚಿವರು ಮತ್ತು ಶಾಸಕರಿಗೆ ಸರಾಯಿ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ. ಅವ್ರು ರಾತ್ರಿ ನಿದ್ದೆ ಮಾಡಲ್ಲ, ಅವರು ನಿದ್ದೆ ಮಾಡಲ್ಲ. ಅವ್ರಿಗೆ ಅದು ಬೇಕು. ಅದ್ರ ನಾಳೆ ಅವರೇ ಬೇಕೊಳ್ತಾರೆ. ಯಾವ ಮುಖ್ಯಮಂತ್ರಿ ಆಗ್ತಾನೆ ಬಂದ್ ಮಾಡಿದ್ರು ಕೂಡ ಅದೇ MLAಗಳು ಬೇಕೊಳ್ತಾರೆ ಅವ್ರಿಗೆ. ಬಿಜೆಪಿ ಸರ್ಕಾರ ಇದ್ರೆ ಅಂದ್ರೆ ಮಾತ್ರ ಭ್ರಷ್ಟಾಚಾರ ಸರ್ಕಾರ. ಬಿಜೆಪಿ ಸರ್ಕಾರ ಅಂದ್ರೆ ಭ್ರಷ್ಟಾಚಾರ ಸರ್ಕಾರ. ನಾವು ನೋಡಿದೇವಿ, ನಾವು ಸಾಕಷ್ಟು ಬಾರಿ ನೋಡಿದ್ದೇವೆ. ಬಿಜೆಪಿ 100ಕ್ಕೆ 100 ಭ್ರಷ್ಟಾಚಾರ. ಈಗ ಮಾತಾಡ್ಬೇಡಿ. ಕೇಳಿ, ಕಾಂಗ್ರೆಸ್ ಕನ್ನಡ ಪರ ಹೋರಾಟಗಾರರು ಬಿಜೆಪಿ ಸರ್ಕಾರ ಅಂದ್ರೆ ಭ್ರಷ್ಟಾಚಾರ ಸರ್ಕಾರ ಇದ್ದಂತ ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಸರ್ಕಾರ. ಕಾಂಗ್ರೆಸ್ ಸರ್ಕಾರ, JDS ಅಂದ್ರೆ ಕಳ್ಳ ಮಳ್ಳ ಸರ್ಕಾರ. ನೋಡಿ, ನಾವು ಯಾವ ವಿಷಯಕ್ಕೆ ದಯಮಾಡಿ ದುರ್ದೈವ ಇದು ಪಕ್ಷದ ನಾಶ, ಹೆಂಡದ ನಾಶ. ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ ಬಂದಾಗ ಆ ಪಕ್ಷದ ನಾಶ ನೀವು ತೋರಿಸ್ತೀರಾ ಅಂತಂದ್ರೆ ನಮ್ಮಂತ ದುರ್ದೈವಿಗಳು ಯಾರು ಇಲ್ಲ. ರಾಜಕಾರಣಿಗಳಿಗೆ ನಾವು ಏನು ನೀವು ಹೇಳಿದ್ರಲ್ಲ, ಕೊಲರ್ ಪಟ್ಟಿ ಹಿಡಿದು ಕೇಳಬೇಕು ಅನ್ನೋಂಥದ್ದಲ್ಲ, ಆ ಕೆಲಸ ನಾವು ಮತದಾರರು ಮಾಡ್ಬೇಕಾಗ್ತದೆ, ರೈತರು ಮಾಡ್ಬೇಕಾಗ್ತದೆ. ರೈತರ ಮುಂದೆ ಆಗ್ತದೆ ಅನ್ನುವಂಥದ್ದನ್ನ ಇನ್ನು ಮುಂದೆ ಮಿತಿ ಮೀರಿದೆ. ನೋಡಿ, ನಮ್ಮ ದುರ್ದೈವ ಅಂದ್ರೆ ಇಂಥ ಇದ್ರೊಳಗೆ ಒಂದು ಅಡಿಷನಲ್ ಸೆಕ್ರೆಟರಿ, ಕಾರ್ಯದರ್ಶಿಯ ಕಚೇರಿಯನ್ನು ತರ್ಲಿಕ್ಕೆ ಆಗ್ಲಿಲ್ಲ, ಶುಗರ್ ಕಮಿಷನರ್ ಕಚೇರಿಯನ್ನು ಆದ್ರೂ ಇಲ್ಲಿ ತರ್ಲಿಕ್ಕೆ ಆಗ್ಲಿಲ್ಲ. ರೈತರಿಗೆ ಹೊಲ ತಂದ್ಕೊಂಡು ಹೋದ್ರು. ನನಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜನರಿಗೆ ಪಕ್ಷದ ನಾಶ ದುರ್ದೈವ, ಹೆಂಡದ ನಾಶ ದುರ್ದೈವ. ಅಭಿವೃದ್ಧಿ ಹೇಗೆ ಬಯಸ್ಲಿಕ್ಕೆ ಸಾಧ್ಯ ಇದೆ? ವಿಷಯಾಂತರ ಆಗೋದು ಬೇಡ, ವಿಷಯಾಂತರ ಆಗ್ಬಾರ್ದು. ಇಲ್ಲಿ ಒಳ್ಳೆ ಮಟ್ಟದ ನ್ಯೂಸ್ 18 ಕನ್ನಡ ಸುದ್ದಿವಾಣಿಯವರು ನಮ್ಮನ್ನೆಲ್ಲರನ್ನೂ ಕೂಡ ಒಂದ್ ಕಡೆ ಸೇರಿಸಿ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಸರಿಪಡಿಸುವಂತ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಯಾರು ಕೂಡ ಪಕ್ಷವನ್ನ ಮರೀರಿ. ಇದ್ರೊಳಗ ನಿಮಗೆ ನಿಜವಾದ ಉತ್ತರ ಕರ್ನಾಟಕದ ಬಗ್ಗೆ ಕಳಕಳಿ ಇತ್ತಂದ್ರೆ ಪಕ್ಷಾತೀತವಾಗಿ ನಾವೆಲ್ಲರೂ ಹೋರಾಟ ಮಾಡೋಣ. ನೀವತ್ತು ಕಾಂಗ್ರೆಸ್, ಬಿಜೆಪಿ, JDS ಯಾರು ಅನ್ನಲ್ದೆ ಉತ್ತರ ಕರ್ನಾಟಕದ ಜನರ ಸಮಸ್ಯೆ, ಉತ್ತರ ಕರ್ನಾಟಕದ ಮಕ್ಕಳ ಸಮಸ್ಯೆ, ಉತ್ತರ ಕರ್ನಾಟಕದ ರೈತರ ಸಮಸ್ಯೆ ಪರವಾಗಿ ನಾವೆಲ್ಲರೂ ಹೋರಾಟ ಮಾಡಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ್ಕೊಂಡು ಒಂದಾಗಿ ಇವತ್ತು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುದ್ರ ಮುಖಾಂತರ, ನಮ್ಮ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹಾಕುದ್ರ ಮುಖಾಂತರ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಸರಿಪಡಿಸುವಂತ ಕೆಲಸ ನೀವ್ ಹೇಳಿದ್ರೆ ಯಾವ ಸರ್ಕಾರ ಗ್ಯಾರಂಟಿ ಮತ್ತೊಂದು ಮಗದೊಂದು ಹೇಳಿದ್ರು. ಅವ್ರು ಹೇಳಿದ್ರು ಪರಿಹಾರ ಮಾಡ್ಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಇವ್ರು ಹೇಳಿದ್ರು ಪಾರ್ಟಿ ಮುಖ್ಯ ಅಲ್ಲ, ಇಲ್ಲಿ ಇಚ್ಛಾಶಕ್ತಿ ಮುಖ್ಯ ಅಂತಂದ್ರೆ ಈಗ ಇದ್ದಂತ ಸರ್ಕಾರದ ಬಗ್ಗೆ ನಾವು ಮಾತಾಡ್ಬೇಕಾಗಿದೆ. ಯಾಕಂತಂದ್ರೆ ನಮ್ಮ ಬಿಜೆಪಿ ಸರ್ಕಾರದವರು ಅವರು ಕೂಡ ಈಗಿದ್ದಂತ ಸರ್ಕಾರದ ಅಡಿಯಲ್ಲೇನೆ ಕೆಲಸ ಮಾಡ್ಬೇಕಾಗಿದೆ. ಯಾಕೆಂದ್ರೆ ಸರ್ಕಾರ ರಚನೆ ಆಗಿದ್ದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈಗಿರೋ ಸರ್ಕಾರವು ಕೂಡ ಜವಾಬ್ದಾರಿ ಇರ್ತಕ್ಕಂಥದ್ದು, ಹಿಂದೆ ಇದ್ದಂತರು ಕೂಡ ಜವಾಬ್ದಾರಿ ಇರ್ಬೇಕಾಗಿತ್ತು. ಹೌದಲ್ವಾ? ಈಗ ಉತ್ತರ ಕರ್ನಾಟಕದ ಸಮಸ್ಯೆಗಳು ಬಂದಾಗ ಈಗ ಶರಣು ಸಲ್ಗಾರ್ ಅವರು ಇರ್ಬೋದು, ಕೃಷ್ಣ ಅವರು ಇರ್ಬೋದು, ಎಲ್ಲರೂ ಕೂಡ ಪಕ್ಷಾತೀತವಾಗಿ ಮಾತನಾಡ್ತಾರೆ. ಎಲ್ಲರೂ ಕೂಡ ಕಾರ್ಯಕರ್ತರು ಇದ್ದಾರೆ ಅಂತಕ್ಕಂಥದನ್ನ ಇವತ್ತು ಹೇಳಿರ್ತಕ್ಕಂಥ. ನೀವು ಹೇಳ್ತಾ ಇದ್ರಿ ಇಲ್ಲಿ ಶಿಕ್ಷಣ ಸಂಸ್ಥೆಗಳು ಭಾಳ ಇದಾವೆ ಅಂತೇಳಿ. ನಮ್ಮೆಲ್ಲ ಮಕ್ಕಳು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಇಲ್ಲಿ ರಾಜಕಾರಣಿಗಳ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಬಳಸಿಕೊಂಡು ಶಿಕ್ಷಣವನ್ನು ಕಲಿಬೇಕಾಗಿದೆ. ಇವತ್ತು ತಾಂತ್ರಿಕ ಶಿಕ್ಷಣ ಮತ್ತು ವೈದ್ಯಕೀಯ ಶಿಕ್ಷಣದೊಳಗಡೆ ಎಂತ ವ್ಯತ್ಯಾಸ ಇದೆ ಅಂತಂದ್ರೆ 337 ಸರ್ಕಾರಿ
ವೈದ್ಯಕೀಯ ಕಾಲೇಜುಗಳು ಮತ್ತು ಸರ್ಕಾರಿ ಇರ್ತಕ್ಕಂತಹ ಅನೇಕ ನರ್ಸಿಂಗ್ ಕಾಲೇಜುಗಳು ನಿಮ್ಮ ನೋವು ಅರ್ಥ ಆಯ್ತು. ಆದ್ರೆ ಉತ್ತರ ಕರ್ನಾಟಕದಲ್ಲಿ ನಿಮ್ಮವರೇ ರಾಜಕಾರಣಿಗಳು, ನಿಮ್ಮವರೇ ಇಲ್ಲಿ ಆರೋಗ್ಯ ಮಾಫಿಯಾ ಮತ್ತು ಎಜುಕೇಶನ್ ಮಾಫಿಯಾ ಇರ್ತಕ್ಕ ಅವ್ರ ಸರ್ಕಾರಗಳಿದೆ, ಯಾರೇ ಸರ್ಕಾರಗಳಿದೆ, ಅವ್ರು ಯಾರೇ ಸಿಎಂ ಎದುರಿಸಿಲ್ಲ, ನಿಮಗೆ ಬೆಂಬಲ ಕೊಡಲ್ಲ ಅಂತ ಹೇಳಿ ಅವ್ರದ್ದು ಏನ್ ಬೇಕು ಬೆಳೆ ಬೇಸ್ಕೊಂತಾರೆ. ಎಂತ ದುರ್ದೈವ ಅಂತಂದ್ರೆ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಇದೇ ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಸುವರ್ಣ ವಿಧಾನಸೌಧದೊಳಗಡೆ ಚರ್ಚೆ ನಡೆದ್ರು ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಇರ್ಬೋದು, ಇವತ್ತು ಬೆಳಗಾವಿ ಜಿಲ್ಲೆಯ ಬಗ್ಗೆ ಇರ್ಬೋದು, ಒಂದು ದಿನ ಸದನದೊಳಗಡೆ ಇಲ್ಲ, ಚರ್ಚೆಗಳಿಲ್ಲ. ಹೋದ ಸದನದೊಳಗಡೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ 6,000 ಕೋಟಿ ರೂಪಾಯಿಗಳನ್ನ ಈ ಉತ್ತರ ಕರ್ನಾಟಕಕ್ಕೆ ನೀರಾವರಿ ಇಲಾಖೆ ಕೊಟ್ರು, ಅದನ್ನ ಮಣ್ಣು ಮುಗಿಸಿದ್ರು. ಇದೇ ಸಿದ್ದರಾಮಯ್ಯ ಸರ್ಕಾರದೊಳಗಡೆ ಹೋದ ಅಧಿವೇಶನದೊಳಗಡೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ರು, ಅದು ಕೂಡ ₹1 ಬರಲಿಲ್ಲ. ಇವತ್ತು ಸತ್ತಿಗೆರೆ ಏತ ನೀರಾವರಿ ಇರ್ಬೋದು, ರಶಿಬಂದ್ರೆ ಏತ ನೀರಾವರಿ ಇರ್ಬೋದು, ಅದನಿಯ ಏತ ನೀರಾವರಿಗಳಿರ್ಬೋದು, ಇವತ್ತು ಎಲ್ಲಗಳು ಕೂಡ ಚರ್ಚೆಗಳಾಗಿದ್ದಾವ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರೆಲ್ಲ ರಾಜಕಾರಣಿಗಳಿದ್ರೆ ಅವ್ರೆಲ್ಲರೂ ಕೂಡ ಹೊಣೆ. ಇವತ್ತು ಬೆಳಗಾವಿಲಿ ಅಧಿವೇಶನ ನಡೀತಾ ಇದೆ, ವಿಧಾನಮಂಡಲ ಅಧಿವೇಶನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಉತ್ತರ ಕರ್ನಾಟಕ ಜನರ ಬಗ್ಗೆ ನೀವು ಕೇಳಿದ್ರಿ, ನಾವೇ ಆರಿಸಿದ ಜನಪ್ರತಿನಿಧಿಗಳು. ಹೌದ್ರಿ, ನಮ್ ಜನ ಮುಗ್ಧರು, ಅಮಾಯಕರು, ಅವ್ರಿಗೆ ಗೊತ್ತಿಲ್ಲ. ನಾವು ಯಾರೋ ಚುನಾವಣೆ ಮಾಡುವ ತಂತ್ರಗಾರಿಕೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ಬಂದ್ ಯಾರ್ಯಾರೋ ಮ್ಯಾಲ್ ಕೂಡ್ತಾರ, ಅನಿವಾರ್ಯತೆ ಬೇರೆದವ್ರಿಗೆ ಓಟ್ ಹಾಕೋ ಆಪ್ಷನ್ ಇಲ್ಲ, ಓಟ್ ಹಾಕ್ತಿವಿ, ಆರಿಸ್ಕೊಳ್ತಾ ಇದೀವಿ. ಆದ್ರೆ ಸರ್ಕಾರ ನಡೆಸ್ತಿರುವಂತ ಚಾಣಾಕ್ಷರಿ ಯಾರು ಕೂತಿದ್ರಲ್ಲ ಗದ್ದಿಗಾಗ, ನಿಮ್ಗೆ ಉತ್ತರ ಕರ್ನಾಟಕ ಜನರಿಗೆ ಅನ್ಯಾಯ ಆಗತೈತಿ, ಅವ್ರ ಹೊಟ್ಟಿಗೆ ಗಂಜಿಲ್ಲ, ಸಾಯಕತ್ತಾರ, ಅವ್ರಿಗೆ ತುತ್ತು ಅನ್ನ ಕೊಡ್ಬೇಕು, ಉದ್ಯೋಗ ಕೊಡ್ಬೇಕು, ಆಶ್ರಯ ಕೊಡ್ಬೇಕು ಅನ್ನೋ ಕನಿಷ್ಠ ಮಾನವೀಯತೆ ನಿಮಗಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ನಿಮ್ ಸರ್ಕಾರ ಚಲಾಯಿಸಬೇಕಾದ ನಿಮ್ ಧರ್ಮ ಹೌದೋ ಅಲ್ಲೋ, ಅದು ಇಲ್ಲ ಅಂತ. ಧರ್ಮ ಕರ್ಮ ಏನು ಇಲ್ಲ. ಒಂದ್ ನಿಮಿಷ, ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತ ಅಂತೀವಿ. ನಾನು ಕೃಷ್ಣಾ ನದಿ ದಂಡಿ ತೀರದವನು. ನಾವು ಪ್ರತಿ ವರ್ಷ ಕೃಷ್ಣಾ ಮಳಿ ಬಂದ್ಮ್ಯಾಗ ಮಳೆಗಾಲ ಒಳಗ ನಾವು ಏನ್ ವರ್ಷ ಎಲ್ಲ ನಾವ್ ದುಡಿತೀವಿ, ವರ್ಷ ಎಲ್ಲ ಹೊಲ್ದಾಗ ಗಳಿಸ್ತೀವಿ, ನಮ್ ಹುಡುಗರೆಲ್ಲ ಏನ್ ನೌಕರಿ ಮಾಡಿ ಬರ್ತೀವಿ. ಬರೀ ಮಳೆಗಾಲ ಬಂದ್ಮ್ಯಾಗ ನಾವು ಊರ್ ಬಿಡ್ಬೇಕು, ದನ ಕರುಗಳು ನಾವು ಊರ್ ಬಿಟ್ಟೆಲ್ಲ ಹೊರಗ ದಿಕ್ಕಾಪಾಲಾಗಿ ಹೋಗ್ತೀವಿ. ಎಷ್ಟು ಮಂದಿ ನಾವು ನಮ್ಮ ಮನೆಗಳು ಬೀಳ್ತಾವ ಇವತ್ತ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ರಿ. ಆ ಟೈಮ್ನಾಗ ಮಳೆಗಾಲನಾಗ ಇವತ್ತು ಏನ್ ನಾವು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಬರ್ರಿ, ಕರ್ನಾಟಕ ಸರ್ಕಾರ ಬಂದು ಕೃಷ್ಣಾ ನದಿ ದಂಡಿಗೆ ಒಂದ್ ತಿಂಗಳಿಗೆ ಬಂದಿದ್ದೀರಿ. ಮೊಳಕಾಲ್ ಮಟ್ಟ ಮುಳುಗ್ತದ ನಮ್ಮ ಎಮ್ಗಳೆಲ್ಲ. ಎಷ್ಟು ಎಮ್ಗಳನ್ನ ಹೋಗ್ತವೆ. ಪ್ರತಿ ವರ್ಷ ನಾವ್ ಏನ್ ದುಡಿತೀವಿ, ಮಳೆಗಾಲನಾಗ ಎಲ್ಲಾ ಪೂರ್ತಿ ನಮ್ದು ಏನ್ ಗಳಿಸಿರ್ತೀವಿ ಎಲ್ಲ ರೊಕ್ಕ ಅಲ್ಲೇ ಹಾಕ್ತಿವಿ. ಮತ್ತೆ ಅಭಿವೃದ್ಧಿ ಹೆಂಗಾಗ್ಬೇಕು ನಾವು? ನಾನು ಕೊನೆಯದಾಗಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅತ್ಯಂತ ನೋವಿನಿಂದ ಹೇಳ್ತೇನೆ, ಇವತ್ತು ಎಷ್ಟೋ ಜನ ರೈತರು ನನ್ನ ಕಡೆ ಬಂದು ನಾವು ಇಷ್ಟು ಕಷ್ಟದೊಳಗೆ ಕಬ್ಬು ಬೆಳೆದು ಕಬ್ಬಿನ ಫ್ಯಾಕ್ಟ್ರಿಗೆ ಒಯ್ದು ಹಾಕಿದ್ರ ಆ ಕಬ್ಬಿನ ಒಂದು ಲಾರಿ ಹೋಯ್ತು ಅಂದ್ರೆ 3 ಟನ್ ಕಾಟೆ ಹೊಡಿತಾರೆ ಶುಗರ್ ಫ್ಯಾಕ್ಟ್ರಿ ಮಾಲಕರು ಅಂತ ಹೇಳ್ತಾರೆ. ನಮ್ಗೆ ಏನ್ ಕಣ್ಣೀರ್ ಹಾಕ್ಬೇಕಾ ನಾವು? ರೈತರಿಗೆ ಕಾಟದೊಳಗೂ ಮೋಸ, ರೈತರಿಗೆ ಮಳಿನೂ ಮೋಸ, ರೈತರಿಗೆ ಬಿಸಿಲಿಂದ ಮೋಸ, ರೈತರಿಗೆ ಗೊಬ್ಬರ ಬೀಜಲಿಂದ ಮೋಸ. ಒಬ್ಬ ರೈತರಿಗೆ, ನಮ್ಮ ಉತ್ತರ ಕರ್ನಾಟಕದ ರೈತರಿಗೆ ಯಾವ ಬ್ಯಾಂಕ್ಗಳನ್ನು ಶನಿ ಬರ್ಕೊಡಲ್ಲ, ಯಾವ ಬ್ಯಾಂಕ್ನು ಸಾಲ ಕೊಡಲ್ಲ ನಮಗ್. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ನೀವ್ ಎಷ್ಟು ದಿವಸ ಇರ್ತಿರೋ ನಮ್ಗೆ ಗೊತ್ತಿಲ್ಲ, ನೀವು ಇರೋ ತನಕ ಘೋಷಣೆ ಮಾಡ್ರಿ. ಈ ಕರ್ನಾಟಕದ ರೈತರ ಸಲುವಾಗಿ ಒಂದು ಪ್ರತ್ಯೇಕ ಬಜೆಟ್ ಆಗಬೇಕು. ತಾವು ಇರೋ ತನಕ ಘೋಷಣೆ ಮಾಡ್ರಿ. ನಾನು ಸರಾಯಿ ಮುಕ್ತ ಮಾಡ್ತೇನೆ. ನೀವು ನಿಜವಾದ ಒಬ್ಬ ರಾಜಕಾರಣಿ ಆಗ್ಬೇಕಂದ್ರ, ನಿಮ್ಮ ರಾಜಕಾರಣದ ಜೀವನ ಸುಖಾಂತಿ ಆಗ್ಬೇಕಾದ್ರ, ನೀವು ನಿಜವಾದ ದೇವರಾಜರ್ಸು ಆಗ್ಬೇಕಂತೀರಂದ್ರ ಸರಾಯಿ ಮುಕ್ತ ಕರ್ನಾಟಕ ಮಾಡ್ರಿ, ವ್ಯಸನ ಮುಕ್ತ ಕರ್ನಾಟಕ ಮಾಡ್ರಿ. ಒಂದ್ ವೇಳೆ ನೀವು ಇದೇ ರೀತಿಯೊಳಗೆ, ಇದೇ ಧುಂದೊಳಗಿದ್ದೀರ, ಇದೇ ನಶೆದೊಳಗಿದ್ದೀರ, ನಾವು ರೈತರು ಸತ್ತರ್ನು ನಿಮ್ ಯಾವ ಸಚಿವರಿಗೂ ಕಾಳಜಿಲ್ಲ. ನಮ್ಮ ರೈತರ ಶಾಪ ಒಂದ್ ವೇಳೆ ನಿಮ್ಗೆ ಹತ್ತಂದ್ರ ನೀವು 100ಕ್ಕೆ 100 ಬರ್ಬಾದ್ ಆಗ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಕೃಷ್ಣ ಅವರೇ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಶೈಕ್ಷಣಿಕವಾಗಿ ಆಗ್ಬೇಕು, ಉದ್ಯೋಗವಾಗಿ ಆಗ್ಬೇಕು, ಆರ್ಥಿಕವಾಗಿ ಬೆಳಿಬೇಕಂದ್ರೆ ಈ ಭಾಗಕ್ಕೆ ಕಂಪನಿಗಳು ಬರಬೇಕು, ಫ್ಯಾಕ್ಟ್ರಿಗಳು ಬರಬೇಕು. ಈಗೇನಿಲ್ಲಿ ತಾರತಮ್ಯ, ಮೋಸ, ಇವತ್ತು ನೋಡಿ ಅನುದಾನ ಇರೋದೇ ಕಡಿಮೆ ಅನುದಾನ. ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತೇಳಿ ಕಾಂಗ್ರೆಸ್ ಅವರಿಗೆ 3-4 ಪಟ್ಟು ಕೊಟ್ರೆ ನಮ್ಮ ಬಿಜೆಪಿ ಕಡೆ ಗಳಿಸಿದ್ದಾರೆ. ಸೊ ಈ ತರ ಆದ್ರೆ ಆಗೋದಿಲ್ಲ. ಆಮೇಲೆ ಕಲ್ಯಾಣ ಕರ್ನಾಟಕ ಬೋರ್ಡ್ ಇದೆ. ಕಲ್ಯಾಣ ಕರ್ನಾಟಕ ಬೋರ್ಡ್ ಅಲ್ಲಿ 5,000 ಕೋಟಿ ಅಂತ ಹೇಳ್ತಾರೆ. 5,000 ಕೋಟಿಯಲ್ಲಿ 2,500 ಕೋಟಿ MLA ಗಳಿಗೆ ಕೊಟ್ಟು ನಂಜುಂಡಪ್ಪ ವರದಿ ಪ್ರಕಾರ ಇನ್ನು 2,500 ಕೋಟಿ ಅವ್ರ ಇಲಾಖೆಯವರೇ ಇಟ್ಕೊಂಡು ಕಾಂಗ್ರೆಸ್ ಅವರಿಗೆ ಕೊಡ್ಕೊಂತ ಕುಂತಿದ್ದಾರೆ. ಆಮೇಲೆ ಕಲ್ಯಾಣ ಕರ್ನಾಟಕ ಇದೆ ಅಂತೇಳಿ ಜನರಲ್ ಬಜೆಟ್ ಕೂಡ ಕೊಡ್ತಾ ಇಲ್ಲ. ಇವೆಲ್ಲ ತಾರತಮ್ಯ ಮುಕ್ತ ಆಗ್ಬೇಕು, ಸಮನಾಗಿ ಅನುದಾನ ಹಂಚಿಕೆ ಮಾಡ್ಬೇಕು, ಸಮನಾಗಿ ಈ ರಾಜ್ಯವನ್ನು ಬೆಳೆಸ್ಬೇಕು. ಸರ್ಕಾರ ನಡೆಸೋರಿಗೆ ಒಂದು ತಾಯಿ ಹೃದಯ ಇರಬೇಕು. ಇವತ್ತೇನು ಬಹುಮತದ ಕಾಂಗ್ರೆಸ್ ಸರ್ಕಾರ ಇವತ್ತಿರೋದ್ರಿಂದ ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ಒಂದು ಪ್ಯಾಕೇಜ್ ಮಾಡಬೇಕು, ಘೋಷಣೆ ಮಾಡಬೇಕು. ಈಗಾಗಲೇ ನಮ್ಮ ಶರಣ ಸಲ್ಗಾರ್ ಅವ್ರು ಹೇಳಿದಂಗ ಮತ್ತೆ ಸರಾಯಿ ಮುಕ್ತ ಒಂದು ರಾಜ್ಯ ಮಾಡಬೇಕು. ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ಸರಾಯಿಂದ ಎಷ್ಟೋ ಮಹಿಳೆಯರ ಜೀವನ ಹಾಳಾಗ್ಯದ, ಮತ್ತೆ ಎಷ್ಟೋ ಯುವಕರ ಒಂದು ಜೀವನಗಳು ಹಾಳಾಗ್ಯವ. ಹಂಗಾಗಿ ಸಾಧ್ಯ ಇಲ್ಲ ಅಂತ ಕೂಡಬಾರ್ದು. ಅದರಿಂದ 1,000 ಕೋಟಿ ಬರ್ತದಂದ್ರೆ ಅದ್ರ ಬಗ್ಗೆ ಗಮನ ಹರಿಸಬಾರ್ದು. ಯಾವುದೇ ಕಾರಣಕ್ಕೂ ಸರಾಯಿ ಮತ್ತೆ ಇವೇನಂತಾರ ಮಟ್ಗ
ಮಟ್ಗ ಸರಾಯಿ ಗುಟ್ಕ ಇವೆಲ್ಲ ಆ, ಈ ಮಟಕ ಗುಟಕ ಎಲ್ಲ ಇದೆಯಲ್ಲ ಎಲ್ಲ ಪೊಲೀಸರಿಗೆ ಗೊತ್ತು. ಪೊಲೀಸ್ ಸರಿ ಇದ್ರೆ ಮಟಕ ಗುಟಕ ಎಲ್ಲ ಬಂದಾಗುತ್ತೆ. ಈಗ ಪೊಲೀಸರ ಮೇಲೆ ಯಾರು ಸರ್ಕಾರ ಅಲ್ಲ, ಸರ್ಕಾರ ಆದೇಶ ಮಾಡಿ ಸ್ಟ್ರಿಕ್ಟ್ ಆಗಿ ಆದೇಶ ಮಾಡ್ಬೇಕು. ಸನ್ಮಾನ್ಯ ಕುಮಾರಣ್ಣವರಿದ್ದಾಗ ಸರ್ಕಾರ ಸರಾಯಿ ಮುಕ್ತ ಮಾಡಿದ್ರು, ಸರಾಯಿ ಲಾಟ್ರಿ ಮುಕ್ತ ಮಾಡಿದ್ರು. ಇವೆಲ್ಲ ಮಾಡಿದ್ರಲ್ಲ ಅವರು. ಯಾಕಂದ್ರೆ ರೈತರು ಸಾಲ ಮನ್ನಾ ಮಾಡಿದ್ರು, ಹೇಳಿ ಮಾಡಿದ್ರ? ಇವ್ರಿಗೆ ಬಹುಮತ ಸರ್ಕಾರ ಇಲ್ಲ ಅಂದ್ರೆ ಸನ್ಮಾನ್ಯ ಕುಮಾರಣ್ಣವ್ರು ಮಾಡಿ ತೋರಿಸಿದ್ರು. ಅದ್ರಂಗ ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನಮಗೂ ಕೂಡ ಗೌರವ ಅದ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಗೌರವ ಆಗಿ ಮಾಡಿ ತೋರಿಸ್ರಿ ಅಂತ ಕೇಳ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಕೊನೆಯದಾಗಿ ಏನ್ ಹೇಳ್ತಾರೆ? ಕೊನೆಯದಾಗಿ ಬರ್ತೀನಿ. ನೋಡಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕಂದ್ರೆ ಬೆಳಗಾವಿ 2ನೇ ರಾಜಧಾನಿ ಮೊದಲನೇದಾಗ್ಬೇಕು. ಕೊನೆಯದಾಗಿ ಈ ಉತ್ತರ ಕರ್ನಾಟಕ ಜನತೆ ಈ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಕಚೇರಿ ಸ್ಥಳಾಂತರ ಆಗಬೇಕು, ಬೆಳಗಾವಿ 2ನೇ ರಾಜಧಾನಿ ಆಗಬೇಕು. ಮತ್ತು ಈ ಉತ್ತರ ಕರ್ನಾಟಕದ ಈಗೇನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿದೆ, ಅದನ್ನು ನಾವು ಸ್ವಾಗತ ಮಾಡಿದ್ದೇವೆ. ಅದೇ ರೀತಿಯಾಗಿ ಕಿತ್ತೂರು ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗಬೇಕು. ಕೊನೆಯದಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಎಲ್ಲೇ ಆಗ್ಬೇಕು ಸರ್ ಮೊದಲು ಇಲ್ಲಿ, ಆಮೇಲೆ ಆಲ್ಟರ್ನೇಟಿವ್ ಸೆಷನ್ ಇಲ್ಲಿ ನಡಿಬೇಕು. ಉತ್ತರ ಕರ್ನಾಟಕದ ಬಗ್ಗೆ ಏನು ವಿಧಾನಸೌಧದೊಳಗಡೆ ತಾವು ಏನ್ ನಿರ್ಣಯವನ್ನ ಮಾಡ್ತೀರಿ ಅದನ್ನ ವಾಸ್ತವಿಕವಾಗಿ ಇಂಪ್ಲಿಮೆಂಟ್ ಮಾಡಿ ತೆಗೆದುಕೊಂಡು ಬನ್ನಿ. ಉತ್ತರ ಕರ್ನಾಟಕದ ಬೆಳವಣಿಗೆಗಾಗಿ ನಾವೆಲ್ಲರೂ ಎಷ್ಟು ಹೋರಾಟ ಮಾಡ್ತಿದೀವಿ, ಅವ್ರಿಗೆ ಅದು ಕಾಣ್ಬೇಕು, ಅದನ್ನ ಮುಂದಿನ ದಿನಮಾನಗಳಲ್ಲೇ ಮಾಡ್ಬೇಕು ಅನ್ನೋಂಥದ್ದು. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬರೀ ಶಾಸಕರು ಅಷ್ಟೇ ಅಲ್ಲ, ಕೇಂದ್ರದ ಸಂಸದರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಕೇಂದ್ರದ ವಿಶೇಷ ಅನುದಾನವನ್ನ ಇಲ್ಲಿ ತರುವಂತ ಕೆಲಸ, ಉತ್ತರ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ ಅನ್ನ ಕೊಡಿಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಈ ವಿಶೇಷವಾದಂತ ಬಜೆಟ್ ಈ ವಿಷಯಕ್ಕೆ ಆಗ್ಬೇಕು ಅನ್ನೋಂಥದ್ದು ನಮಗೆ. ಇದು ಉತ್ತರ ಕರ್ನಾಟಕದ ಚರ್ಚೆ ಒಳಗಡೆ ನಿಜವಾಗ್ಲೂ ಸಾರ್ಥಕ ಆಯ್ತಾ? ಸರ್ಕಾರಗಳು ಉತ್ತರ ಕರ್ನಾಟಕದ ಜನರ ಪರವಾಗಿ ಕೆಲಸವನ್ನ ಮಾಡ್ತಿದ್ದಾರ? ಇಲ್ಲಿರ್ತಕ್ಕಂಥ ಶ್ರೀಮಂತ ರಾಜಕಾರಣಿಗಳ ಕೊಬ್ಬನ್ನ ಇವರೆಲ್ಲ ಇಳಿಸ್ತಾರ? ಎಲ್ಲದ್ರ ಬಗ್ಗೆ ಚರ್ಚೆ ಆಯ್ತು. ಕೊನೆಯದಾಗಿ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು. ಬೆಂಗಳೂರು ಎಷ್ಟು ಅಭಿವೃದ್ಧಿ ಆಗುತ್ತೆ ಅದೇ ರೀತಿ ಉತ್ತರ ಕರ್ನಾಟಕದ ಅಷ್ಟೂ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು. ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕು, ಉದ್ಯೋಗವನ್ನು ಕೊಡಬೇಕು. ಆ ಮುಖಾಂತರ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಮೈಸೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಯಾವುದೇ ಕರ್ನಾಟಕ ತಾರತಮ್ಯ ಇಲ್ಲದೆ ಅಖಂಡ ಕರ್ನಾಟಕವಾಗಿ ಎಲ್ಲ ಕಡೆ ಅಭಿವೃದ್ಧಿ ಆಗ್ಬೇಕನ್ನೋದು ನಮ್ಮ ಕೊನೆಯ ಚರ್ಚೆಯ ಕೊನೆಯ ಆಕಾಂಕ್ಷೆ ಆಗಿರ್ತಕ್ಕಂಥದ್ದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.